ಸುದ್ದಿಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪ ಅಂತಂದರೆ, ನಿರಂತರವಾಗಿ ರೈತರನ್ನು ಬಹಳ ನಿರ್ಲಕ್ಷ್ಯ ಈ ಸರ್ಕಾರ ಮಾಡ್ತಿದೆ. ವಿಶೇಷವಾಗಿ ಅದು ಕಲ್ಯಾಣ ಕರ್ನಾಟಕ ಭಾಗದ ರೈತರಾಗಿರ್ಬೋದು, ಬೆಳಗಾಂ ಭಾಗದ ರೈತರಾಗಿರ್ಬೋದು, ರೈತರನ್ನ ಮರೆಯುವಂಥ ಕೆಲಸವನ್ನು, ಇಡೀ ರಾಜ್ಯದ ರೈತರನ್ನ ಮರೆಯುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತದೆ. ಇವತ್ತು ಅತಿವೃಷ್ಟಿಯಾಗಿ ಸಿಕ್ಕಾಪಟ್ಟೆ ಹಾನಿ ಆದ್ರೂ ಯಾರಿಗೂ ಸರಿಯಾದಂಥ ಬೆಳೆ ಪರಿಹಾರ ಕೊಡಲಾರ್ದೇ ಸುಮ್ಮನೆ ಆ ಬಿಗ್ ಬಾಸ್ನಲ್ಲಿ ಯಾವ ಥರ ನಾವು ಶೋನ್ ನೋಡ್ತಿದ್ದೀವೋ ಆ ಥರ ಇವತ್ತು ಕಾಂಗ್ರೆಸ್ಸಲ್ಲೂ ಆ ಥರ ಎಂಟರ್ಟೈನ್ಮೆಂಟ್ ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಟಿ ವಿ ಚಾನಲ್ ಥರ, ಒಂದು ಪ್ರೋಗ್ರಾಮ್ ಥರ ಎಂಟರ್ಟೈನ್ಮೆಂಟ್ ಕೊಡೋದು ಬಿಟ್ಟರೆ ಬೇರೆ ಯಾವುದನ್ನೂ ಮಾಡ್ತಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಇವತ್ತು ನೋಡ್ರಿ, ಯಾವುದೇ ಒಂದು ಭಾಗಕ್ಕೆ ತಾವು ತೊಗೊಂಡವ್ರು. ಮೊನ್ನೆ ನಾನು ಒಂದು ಕಡೆ ಹೋದಂಥ ಸಂದರ್ಭದಲ್ಲಿ ಬೆಳೆ ಪರಿಹಾರ ಅಂದ್ರೆ ಬೆಳೆ ಹಾನಿ ಆದಂಥ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಆಫೀಸರ್ಗಳು ಹೇಳ್ತಾರೆ, ಸರ್ ಮನೆ ಏನಾರ ಬಿದ್ದರೆ ದಯವಿಟ್ಟು ಅಪ್ಲಿಕೇಶನ್ ಕೊಡಬೇಡ ಅಂತ ಹೇಳ್ರಿ ಸರ್ ಅಂತೇಳಿ ಅವರೇ ರಿಕ್ವೆಸ್ಟ್ ಮಾಡ್ಕೊಂಥ ಪರಿಸ್ಥಿತಿಗೆ ಬಂದುಬಿಟ್ಟದು. ನಾನು ಅವನಿಗೆ ಕೇಳಿದೆ, ಯಾಕಪ್ಪ ಎದಕ್ಕೆ ಕೊಡಬಾರ್ದು, ಬಡವರಿಗೆ ದುಡ್ಡು ಬರ್ತಲ್ಲ ಸರ್. ನೀವು ಎಷ್ಟೇ ದುಡ್ಡು ಓಡಾಡಿದ್ರು, ನೀವು ಅಪ್ಲಿಕೇಶನ್ ಹಾಕಿದ್ರು ನಿಮಗೆ ದುಡ್ಡು ಬರೋದು 3,000 ರೂಪಾಯಿ ಬರ್ತದೆ. ಆ 3,000 ರೂಪಾಯಿ ಬರೋಣ ಅವ್ರ ಆಧಾರ್ ಕಾರ್ಡ್ ಎಂಟ್ರಿ ಆಗಿ ಅವ್ರಿಗೆ ನೆಕ್ಸ್ಟ್ ಮನಿನೂ ಬರೋಂಗಿಲ್ಲ, ಅವ್ರಿಗೆ ಯಾವುದೂ ಪರಿಹಾರನೂ ಬರೋಂಗಿಲ್ಲ ಕೆಲಸವನ್ನು ಅಧಿಕಾರಿಗಳು ಹೇಳೋಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಅಷ್ಟೊಂದು ರೈತರ ಬಗ್ಗೆ ಕೆಳಮಟ್ಟಕ್ಕೆ ಈ ಸರ್ಕಾರ ಯೋಚನೆ ಮಾಡ್ತದೆ. ಇವತ್ತು ತಮ್ಮ ಪ್ರಕಾರ ನಾವು 2009-10ನಲ್ಲಿ NDRF ನಿಯಮ ಪ್ರಕಾರ ಕೃಷಿ ಬೆಳೆಗೆ 6,800 ರೂಪಾಯಿ ಅವಾಗ ಡಿಸೈಡ್ ಮಾಡಿದರು. ನೀರಾವರಿ ಬೆಳೆಗೆ 13,500 ರೂಪಾಯಿ ಮಾಡಿದರು. ತೋಟಗಾರಿಕೆಗೆ 18,000 ಮಾಡಿದರು. ಇದು ಯಾವಾಗ ಅಂತಂದರೆ 2009-10ರಲ್ಲಿ. ಅದೇ ಥರ 10-11ರಲ್ಲಿ ಬೇರೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 2009-10ರಲ್ಲಿ ಇಷ್ಟೆಲ್ಲ 13,000 ಪ್ರತಿ ಎಕರೆಗೆ, 18,000 ಮತ್ತು 9-10ರಲ್ಲಿ ಇಂದ 19-20ರಲ್ಲಿನೂ ನೀವು ಒಂದು ಎಕರೆಗೆ ಒಣ ಬೇಸಾಯಿಗೆ 16,800, ನೀರಾವರಿಗೆ 23,500 ಪರ್ ಹೆಕ್ಟರ್ಗೆ, ತೋಟಗಾರಿಕೆ ಬೆಳೆಗೆ 28,000. ಈ ಥರ ಅವಾಗ ಬಜೆಟ್ ಗಾತ್ರ ಭಾಳ ಕಡಿಮೆ, 85,000 ಇದ್ರೂ 85,000 ಕೋಟಿ ಇದ್ರೂ ಈ ಪ್ರಮಾಣದಲ್ಲಿ ನಾವು ಬೆಳೆ ಪರಿಹಾರ ಕೊಡುವಂಥ ಕೆಲಸವನ್ನು ಅವಾಗಿನ ಸರ್ಕಾರ ಮಾಡ್ತಿತ್ತು. ಆದರೆ ಇವತ್ತಿನ ಸರ್ಕಾರ 4,17,000 ಬಜೆಟ್ ಗಾತ್ರ ಇದೆ. 4,17,000 ಕೋಟಿ ಬಜೆಟ್ ಗಾತ್ರ ಇದ್ರೂ ಘೋಷಣೆ ಕೊಡ್ತಿರೋದು ಎಷ್ಟಪ್ಪ ಅಂತಂದರೆ 17,000 ಕೃಷಿ ಅಂದರೆ ಒಣ ಬೇಸಾಯಿಗೆ, ನೀರಾವರಿಗೆ 25,500, ತೋಟಗಾರಿಕೆ 31,000. ಅದನ್ನು ಸರಿಯಾಗಿ ಯಾರ ಅಕೌಂಟಿಗೂ ದುಡ್ಡು ಹಾಕ್ಲಾರದಂಥ ಕೆಲಸವನ್ನು ಈಗಿನ ಸರ್ಕಾರ ಮಾಡ್ತಿದೆ. ಇವತ್ತು ನೀವು ಯಾವುದೇ ಒಂದು ಇದರಲ್ಲಿ ತಗೊಳ್ರಿ, ಕರ್ನಾಟಕ ನಮ್ಮ ಇಲಾಖೆಯಿಂದ ಅಂದರೆ ಆವಾಗ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾರೇ ಒಬ್ಬ ರೈತರಿಗೆ ತಕ್ಷಣ ಅವ್ರ ಬೆಳೆ ಪರಿಹಾರ ಅವರಿಗೆ ಅಕೌಂಟಿಗೆ ಜಮಾ ಆಗೋಂಥ ಕೆಲಸ ಆಗ್ತಿತ್ತು. ಒಬ್ಬರಿಗೆ ಮಿನಿಮಮ್ ಏನಿಲ್ಲಪ್ಪ, ಮ್ಯಾಕ್ಸಿಮಮ್ 49,950 ರೂಪಾಯಿವರೆಗೂ ಪ್ರತಿಯೊಬ್ಬ ರೈತರಿಗೂ ಜಮಾ ಆಗೋಂಥ ಕೆಲಸ ಆಗಿತ್ತು. ಆದರೆ ಇವತ್ತು ನೋಡ್ರಿ, ಯಾರಿಗಾರು 2,000, 4,000, 6,000 ಮೊಬೈಲ್ ನಂಬರ್ಗಿಂತ ಅಂದರೆ ಲಾಸ್ಟ್ 4 ಡಿಜಿಟ್ಗಿಂತ ಕಡಿಮೆ ಬರೋಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಯಾರು ಆಲ್ರೆಡಿ ಸರಿ ಬಂದು ಕಲ್ಯಾಣ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಗುಲ್ಬರ್ಗದ ಒಂದು ಸಭೆ ಮಾಡಿ ಎಲ್ಲೆಲ್ಲಿ ಎಷ್ಟೆಷ್ಟು ಹಾನಿಯಾಗಿದೆ ಅಂತ ಎಲ್ಲ ರಿಪೋರ್ಟ್ಸ್ ತೊಗೊಂಡು ತಕ್ಷಣ 2,000 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ 1 ರೂಪಾಯಿನೂ ಬಿಡುಗಡೆ ಮಾಡೋಂಥ ಒಂದು ಕೆಲಸವನ್ನು ಮಾಡಿಲ್ಲ. NDRF ಫಂಡೇ ಸರಿಯಾಗಿ ಯೂಸ್ ಮಾಡ್ಕೊಂತಿಲ್ಲ. ಯಾಕಂದರೆ ಯಾವ ಜಿಲ್ಲಾ ಉಸ್ತುವಾರಿ ಸಚಿವರೂ ಆ ಜಿಲ್ಲೆಗೆ ಹೋಗಿ ರೈತರ ಸಮಸ್ಯೆ ಏನು ಯಾರನ್ನೂ ಫೇಸ್ ಮಾಡ್ತಾಗ್ತಿಲ್ಲ. ಮತ್ತು ಪತ್ರಕರ್ತರಿಗಂತರೂ ಅವರು ಪ್ರೆಸ್ ಮೀಟೇ ಮಾಡ್ತಿಲ್ಲ. ಯಾಕಂತಂದರೆ ಇಲ್ಲೆಲ್ಲ ಉತ್ತರ ಕೊಡಬೇಕಾಗ್ತದೆ ತಮ್ಮ ಪ್ರಶ್ನೆಗಳಿಗೆ ಅಂಥೇಳಿ. ಈ ಥರ ದುರಾಡಳಿತ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತದೆ. ಇವತ್ತು ನೋಡ್ರಿ, ಮನೆಗಳು ತಾವು ತೊಂದರೆ ಅಂದರೆ ಸಂಪೂರ್ಣ ಮನೆ ಹಾನಿಯಾಗಿದ್ದು ಯಾವುದರ ಒಂದಿತ್ತಂದರೆ, ಫಸ್ಟು 2009-10ರಲ್ಲಿ 35,000 ಸಂಪೂರ್ಣ ಹಾನಿ ಆದರೆ ಮನೆ ಹಾನಿ ಅಂದರೆ ಮಳೆಯಿಂದ ಮನೆ ಹಾನಿ 35,000 ಕೊಡ್ತಿದ್ರು. ಭಾಗಶಃ ಹಾನಿ ಆಗಿದ್ರೆ 25,000 ಕೊಡ್ತಿದ್ರು. ಅಲ್ಪ ಸ್ವಲ್ಪ ಹಾನಿ ಆಗಿದ್ರೆ 5,000 ರೂಪಾಯಿ ಕೊಡ್ತಿದ್ರು. ಅದೇ ಯಡಿಯೂರಪ್ಪ ಸಾಹೇಬ್ರು ಇದ್ದಂಥ ಸಂದರ್ಭದಲ್ಲಿ 19-20ರಲ್ಲಿ ಸಂಪೂರ್ಣ ಮನೆ ಏನಾರ ಹಾನಿ ಆಗಿತ್ತಂದ್ರೆ 5 ಲಕ್ಷ ರೂಪಾಯಿ ಕೊಡ್ತಿದ್ರು.
ಭಾಗಶಃ ಬಿದ್ದಂಥ ಮನೆ 3 ಲಕ್ಷ ಕೊಡ್ತಿದ್ರು. ಸ್ವಲ್ಪ ಹಾನಿಯಾಗಿತ್ತಪ್ಪ ಅಂದರೆ 50,000 ಕೊಡ್ತಿದ್ರು. ಇವತ್ತಿನ ಅದನ್ನು ಇಳಿಸಿ ಏನು ಮಾಡಿದಾರಪ್ಪ ಅಂತಂದರೆ ಸಂಪೂರ್ಣ ಹಾನಿಯಾದಂಥ ಮಳೆಗೆ 1,20,000 ಕೊಡ್ತಿದ್ದಾರೆ. ಭಾಗಶಃ ಹಾನಿಯಾದಂಥ ಮಳೆಗೆ 50,000 ಕೊಡ್ತಿದ್ದಾರೆ. ಸ್ವಲ್ಪ ಏನಾದರೂ ಇದಾಗಿದೆ ಅಂದರೆ 6,300 ಕೊಡ್ತಿದ್ದಾರೆ. ನಮ್ಮ ಭಾಗದ ಎಲ್ಲಂತರೂ ಕಂಪ್ಲೀಟಾಗಿ 6,300 ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ ರೇಟ್. ಎಷ್ಟೇ ಮನೆ ಬಿದ್ದಿರಲಿ ಏನಿರಲಿ 3,000ರಿಂದ 6,000 ರೂಪಾಯಿ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ. ಅಂದರೆ ಈ ಥರ ಆದಾಗ ರೈತರು ಯಾವ ಥರ ರೈತರಿಗೆ ಅನುಕೂಲ ಆಗ್ತದೆ, ಯಾವ ಥರ ರೈತರು ಬದುಕ್ಬೋದು? ಏನಾದರೂ ಕೇಳಿದ್ರೆ ಗ್ಯಾರಂಟಿ ಒಂದು ಹೆಸರು ಹೇಳ್ತಾರೆ, 2,000 ರೂಪಾಯಿ ಬರ್ತಾವಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋ ಲೆಕ್ಕದಲ್ಲಿದ್ದಾರೆ. ಇವತ್ತು ನಾನು ನಿಮ್ಗೆ ಹೇಳ್ಬೋದು ಅಂದರೆ ಭತ್ತದ್ದು ಅವಾಗಿನ ರೇಟ್ ಏನಿದೆ, ಈಗಿನ ಬೆಂಬಲ ಬೆಲೆ ಈ ಥರ ಎಲ್ಲ ಬೇಕಿದ್ರೆ ಇದೆ, ಭಾಳಷ್ಟಿದೆ. ತಮಗೆ ಡೈರೆಕ್ಟಾಗಿ ತಮಗೆ ಕೊಡೋಂಥ ಒಂದು ಕೆಲಸ ಮಾಡ್ತೇನೆ. ರಾಗಿದಾಗಿರ್ಬೋದು, ಭತ್ತದಾಗ, ಗೋಧಿದಾಗಿರ್ಬೋದು, ಯಾವುದೇ ಒಂದು ರೈತರು ತೊಗೊಂಡ್ರೆ ರೈತರನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡೋಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ರೈತರ ಕೃಷಿ ಸಚಿವರೇ ಯಾರು ಅನ್ನೋದು ಮರೆತು ಹೋಗೋಂಥ ಕೆಲಸವನ್ನು ಆಗಿದೆ. ಕೃಷಿ ಸಚಿವರು ಈ ಭಾಗಕ್ಕೆ ಎಲ್ಲಿನೂ ಭೇಟಿನೂ ಕೊಟ್ಟಿಲ್ಲ. ಯಾವುದಾದ್ರೂ ಕೃಷಿ ಸಚಿವರ ಹೆಸರು ಎಲ್ಲರೂ ತಾವು ಕೇಳ್ಬೋದಾದ್ರೆ ಯಾವುದಾದ್ರು ಸ್ಕ್ಯಾಂಡ್ಲಾಗಿ ಕೇಳ್ಬೋದು ಹೊರತಾಗಿ ಬೆಳೆ ಪರಿಹಾರ ರೈತರಿಗೆ ಏನಾರು ಅನುಕೂಲ ಆದ ಸಂದರ್ಭದಲ್ಲಿ ಅಥವಾ ಬೆಳಗಾಂನಲ್ಲಿ ಅಷ್ಟು ದೊಡ್ಡ ಪ್ರಮಾಣದವಾಗಿ ರೈತರೆಲ್ಲ ಹೋರಾಟ ಮಾಡಿದ್ರು ಒಬ್ಬ ಜನಪ್ರತಿನಿಧಿನೂ ಅಧಿಕಾರದಲ್ಲಿರುವಂಥ ಆಡಳಿತ ಪಕ್ಷದವರು ಯಾರೂ ಹೋಗಲಿಲ್ಲ. ಬಾಗಲಕೋಟಲ್ಲಿ ಹೋಗಿ ಒಂದು ಫ್ಯಾಕ್ಟ್ರಿ ಸುಡೋಂಥ ಕೆಲಸ ಆದ್ರೂ ಅಲ್ಲಿ ಹೋಗಿ ಯಾರೂ ಹೋಗಲಿಲ್ಲ. ಅಲ್ಲಿ ಕೆಲವೊಂದು ಸರ್ ಟ್ಯಾಕ್ಟ್ರುಗಳೆಲ್ಲ ಸುಟ್ಟಾಗಿದೆ ಸರ್. ಅಲ್ಲಿ ರೈತರು ಹೇಳ್ತಾರೆ ಅಂತಂದರೆ ಯಾರು ಟ್ಯಾಕ್ಟ್ರಿ ಸುಟ್ಟಿದಾರಲ್ಲ ಅವ್ರ ಮೇಲೆ ಕೇಸ್ ಆಗಿದೆ. ಅಂದ್ರೆ ಟ್ಯಾಕ್ಟ್ರಿ ಯಾರು ಸುಟ್ಟದಲ್ರಿ, ಟ್ಯಾಕ್ಟ್ರೂ ಸುಟ್ಟದೆ, ಅವ್ರಿಗೆ ಅವ್ರು ಕಲ್ತೊಂಡು ಹೊಡೆದಾಗ ಏಟು ಬಿದ್ದು ಇವ್ರು ಹಾಸ್ಪಿಟ್ಲ್ ಅಡ್ಮಿಟ್ ಆದರೆ ಇವ್ರ ಮೇಲೆ ಕೇಸ್ ಆಗೋಂಥ ಕೆಲಸ ಆಗಿದೆ ರೈತರ ಮೇಲೆ. ಅಷ್ಟೊಂದು ದುರಾಡಳಿತ ನಡೆಸಿದರೆ ಯಾವ ಥರ? ಎಲ್ಲ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರದಲ್ಲಿ ರೈತ ಮೋರ್ಚಾ ಹೆಸರಲ್ಲಿ ಪ್ರತಿಭಟನೆಗಳು ನಡೀತವೆ. ಅದಕ್ಕೆ ಒಂದು ಜಿಲ್ಲೆಯ ರೈತರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ, 2ನೇ ಬೆಳೆಗೆ ನೀರು ಕೊಡಬೇಕು, ಇಲ್ಲ 50,000 ರೂಪಾಯಿ ಹಣವನ್ನು ಪ್ರತಿ ಎಕರೆಗೆ ಏನು ನಾಯಕರು ಇವತ್ತು ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ಇವತ್ತೇನು ಪತ್ರಿಕಾಗೋಷ್ಠಿ ಮುಖಾಂತರ ಏನು ಘೋಷಣೆಯನ್ನು ಮಾಡಿದ್ದಾರೆ. ಎಲ್ಲ ರೈತರು ಎಲ್ಲರೂ ಕೂಡ ಈ ಹೋರಾಟಕ್ಕೆ ಸಹಕಾರ ಕೊಟ್ಟು ಪಕ್ಷ ಭೇದವನ್ನು ಮರೆತು ಎಲ್ಲರೂ ಕೂಡ ಭಾಗವಹಿಸಿ ಈ ರೈತರ ಹೋರಾಟವನ್ನು ಯಶಸ್ಸು ಮಾಡಬೇಕು. ಮತ್ತು ವೃತ್ತದಲ್ಲಿ ಪ್ರತಿಭಟನೆ, ಮಾನವ ಸರಪಳಿ ವೃತ್ತದ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ರೈತ ಮುಖಂಡರನ್ನು ತಗೊಂಡು ರೈತ ಕರ್ಕೊಂಡು ಹೋಗಿ ನಾವು ಮುತ್ತಿಗೆಯನ್ನು ಹಾಕೋದು 28